ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಹಿಂದೂ ಧರ್ಮದಲ್ಲಿ ಅಧಿಕ ಮಾಸಕ್ಕೆ ಮಲಮಾಸ ಅಂತ ಇದ್ರು ಹಿಂದೆ. ಈ ಮಲಮಾಸ ಹೋಗಿ ಪುರುಷೋತ್ತಮ ಮಾಸ ಹೇಗಾಯ್ತು ಅನ್ನೋದಕ್ಕೆ ಪುರಾಣದಲ್ಲಿ ಒಂದು ಕಥೆ ಇದೆ. ಅದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಪವಿತ್ರ ತಿಂಗಳಲ್ಲಿ ಶ್ರೀಹರಿಯನ್ನು ಪ್ರಸನ್ನಗೊಳಿಸಲು ನಾವು ಅನೇಕ ವ್ರತ ನಿಯಮಗಳನ್ನು ಪಾಲಿಸ್ತೀವಿ. ಅದರಲ್ಲಿ 33 ಸಂಖ್ಯೆಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ಪುಣ್ಯಕಾಲದಲ್ಲಿ ಮನೆ ಮುಂದೆ ಅಥವಾ ತುಳಸಿ ಮುಂದೆ ದೇವ್ರ ಮನೆ ಹತ್ರ 33 ನಕ್ಷತ್ರ ರಂಗೋಲಿನ ಹೇಗೆ ಹಾಕಬೇಕು ಮತ್ತು ಇದರ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಧಿಕ ಮಾಸದಲ್ಲಿ 33 ದೇವತೆಗಳ ಆರಾಧನೆ ಮಾಡ್ತೀವಿ. ಅದಕ್ಕಾಗಿ ಈ ಮಾಸದಲ್ಲಿ 33 ದೀಪ ಹಚ್ಚೋದು, 33 ಅತ್ರಸ ದಾನ ಮಾಡೋದು, ಅವೆಲ್ಲ ಎಷ್ಟು ಶ್ರೇಷ್ಠವೋ ಅಷ್ಟೇ ಶ್ರೇಷ್ಠ ಈ 33 ರಂಗೋಲಿನ ಹಾಕೋದು. ಅದರಲ್ಲಿ ಇವತ್ತು ನಾನು ನಕ್ಷತ್ರ ರಂಗೋಲಿನ ಹಾಕ್ತಾ ಇದ್ದೀನಿ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸ್ತದ, ಹಾಗೆ ವಿಷ್ಣು ಮತ್ತು ಲಕ್ಷ್ಮಿಯರ ಅನುಗ್ರಹ ಕೂಡ ಆಗ್ತದ. ನಾನು ಇವತ್ತಿನ ವಿಡಿಯೋದಲ್ಲಿ ತುಳಸಿ ಪೂಜೆ ಮಾಡ್ತಾ, ವಸ್ತು ಪೂಜೆ ಮಾಡ್ತಾ, ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾ ಆ ಕತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಲಮಾಸ ಪುರುಷೋತ್ತಮ ಮಾಸವಾದ ಒಂದು ಪೌರಾಣಿಕ ಕತೆ. ಪೌರಾಣಿಕ ಕಥೆಗಳ ಪ್ರಕಾರ ಸೂರ್ಯನ ಗತಿಯನ್ನು ಆಧರಿಸಿ 12 ತಿಂಗಳನ್ನು ವಿಂಗಡಿಸಿ ಪ್ರತಿಯೊಂದು ತಿಂಗಳಿಗೂ ಒಬ್ಬೊಬ್ಬ ಅಧಿದೇವತೆಯನ್ನಾಗಿ ಅಂದರೆ ಅಧಿಪತಿಯನ್ನಾಗಿ ಮಾಡಲಾಯಿತು. ಆದರೆ ಚಂದ್ರಮಾನ ಮತ್ತು ಸೌರಮಾನ ಕಾಲಗಣನೆಯನ್ನು ಸರಿದೂಗಿಸಲು ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸಕ್ಕೆ ಯಾವುದೇ ದೇವತೆಯು ಅಧಿಪತಿಯಾಗಲು ಒಪ್ಪಲಿಲ್ಲ. ಸ್ವಾಮಿ ಇಲ್ಲದ ಕಾರಣ ಈ ತಿಂಗಳನ್ನು ಎಲ್ಲರೂ ಮಲಮಾಸ, ಅಶುದ್ಧ ತಿಂಗಳು ಅಂತ ಕರೆತಿದ್ರು. ಯಾಕೆಂದ್ರೆ ಈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡೋದಿಲ್ಲಲ್ಲ, ಅದಕ್ಕಾಗಿ. ಈ ಮಲಮಾಸಕ್ಕೆ ತುಂಬಾನೇ ಬೇಸರಾಯಿತು. ಏನು ಎಲ್ಲರೂ ನನಗೆ ಹೀಗೆ ಹೇಳಿಸ್ತಾ ಇದ್ದಾರಲ್ಲ ಅಂತೇಳಿ ಈ ಮಲಮಾಸವು ವೈಕುಂಠಕ್ಕೆ ಹೋಗಿ ಶ್ರೀಹರಿ ಮಹಾವಿಷ್ಣು ಪಾದ ಹಿಡಿದು ಕಣ್ಣೀರಿಟ್ಟಿತು. ಈ ಮಲಮಾಸ ದುಃಖವನ್ನು ಕಂಡು ಕರಗಿದ ವಿಷ್ಣು, ಇಂದಿನಿಂದ ನೀನು ಅನಾಥನಲ್ಲ, ನಿನಗೆ ನಾನೇ ಅಧಿಪತಿ. ನನ್ನ ಅತ್ಯುನ್ನತ ಹೆಸರಾದ ಪುರುಷೋತ್ತಮ ಎಂಬ ಹೆಸರನ್ನು ನಿನಗೆ ನೀಡುತ್ತಿದ್ದೇನೆ. ಇನ್ನು ಮುಂದೆ ನೀನು ಮಲಮಾಸವಲ್ಲ, ಪುರುಷೋತ್ತಮ ಮಾಸ ಎಂದು ಅನುಗ್ರಹಿಸಿದನು. ಅಷ್ಟೇ ಅಲ್ಲದೆ ಈ ತಿಂಗಳಲ್ಲಿ ಯಾರು ಜಪ, ತಪ, ದಾನ, ಧರ್ಮ ಮತ್ತು ರಂಗೋಲಿಗಳನ್ನು ಮುಂತಾದ ಪೂಜಾ ಕಾರ್ಯಗಳನ್ನು ಮಾಡುತ್ತಾರೋ ಅವರಿಗೆ ಉಳಿದ ತಿಂಗಳಿಗಿಂತ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ ಸಿಗುತ್ತದೆ ಎಂದು ವರ ನೀಡಿದನು. ಮನೆಯಾಗ ದೇವ್ರ ಪೂಜೆ ಮುಗಿಸಿ ನಾನು ಡೈಲಿ 33 ಹಾಕುವಂಥ ಸ್ವಸ್ತಿಕ್ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಹೂಗಳನ್ನು ಏರಿಸ್ತಾ ಇದ್ದೀನಿ. ಪೂಜೆ ಮಾಡೋದನ್ನು ತೋರಿಸ್ತಾ 33ರ ಸಂಖ್ಯೆಗೆ ವಿವರಣೆ ಹೇಳ್ತೀನಿ. 33 ಸಂಖ್ಯೆಯ ರಹಸ್ಯವೇನು? ಈ ಅಧಿಕ ಮಾಸದಲ್ಲಿ 33 ದೀಪ ಹಚ್ತೀವಿ, 33 ರಂಗೋಲಿನ ಹಾಕ್ತೀವಿ, 33 ಅತ್ರಸ ದಾನ ಮಾಡ್ತೀವಿ. ಇದರಿಂದ ಕೂಡ ಒಂದು ಬಲವಾದ ಕಾರಣ ಐತಿ. ಅದೇನು ಅಂದ್ರೆ ಹಿಂದೂ ಧರ್ಮಗಳ ಪ್ರಕಾರ ಬ್ರಹ್ಮಾಂಡವನ್ನು ರಕ್ಷಿಸುವ 33 ಮುಖ್ಯ ದೇವತೆಗಳಿದ್ದಾರೆ. ಇವರನ್ನೇ ಮುಕ್ಕೋಟಿ ದೇವತೆಗಳು ಅಂತ ನಾವು ಕರಿತೀವಿ. ಇಲ್ಲಿ ಕೋಟಿ ಅಂದ್ರೆ ಸಂಖ್ಯೆ ಜೊತೆಗೆ ಪ್ರಕಾರ ಅಥವಾ ವರ್ಗ ಅಂತ ಅರ್ಥ ಇದೆ. ಹಾಗಾಗಿ ಈ 33 ದೇವತೆಗಳನ್ನ ಪೂಜಿಸ್ತೀವಿ. ಅದು ಯಾರಂದ್ರೆ 12 ಆದಿತ್ಯರು ಅಂದ್ರೆ ದ್ವಾದಶ ಆದಿತ್ಯರು ಅಂತೀವಿ. ಸೂರ್ಯನ ವಿಭಿನ್ನ ರೂಪಗಳವು. ಏಕಾದಶ ರುದ್ರರು ಅಂದ್ರೆ 11 ರುದ್ರರು, ಇವು ಶಿವನ ರೂಪಗಳು. ಅಷ್ಟ ವಸುಗಳು ಅಂತೀವಿ ಅಂದ್ರೆ 8 ವಸುಗಳು, ಅವು ಪ್ರಕೃತಿಯ ಶಕ್ತಿಗಳು. 2 ಅಶ್ವಿನಿ ಕುಮಾರರು ಅಂತ ಹೇಳ್ತೀವಿ ಅಂದ್ರೆ ದೇವಲೋಕದ ವೈದ್ಯರು ಅಂತ. ಹಾಗಾಗಿ ನಾವು 33ರ ಸಂಖ್ಯೆಯಲ್ಲಿ ಏನೇ ಮಾಡಿದ್ರು ಕೂಡ ಅದು 33 ಕೋಟಿ ದೇವತೆಗಳ ಆಶೀರ್ವಾದ ನಮಗೆ ಸಿಗ್ತದ ಅಂತ ಅರ್ಥ. ಈಗ ರಂಗೋಲಿ ಎಲ್ಲ ಕಂಪ್ಲೀಟ್ ಆಯಿತು. ಮಧ್ಯದಲ್ಲಿ ಅರಿಶಿನ ಕುಂಕುಮನ ಹಾಕ್ಕೊಂಡಿದ್ದೀನಿ. ಹಾಗೆ 33 ಹೂಗಳನ್ನು ಏರಿಸಿದ್ದೀನಿ. ಇವತ್ತು ಸಂಪಿಗೆ ಹೂವು. ಹಾಗೆ 33 ಬತ್ತಿಯ ದೀಪನ ಕೂಡ ಹಚ್ಚಿದ್ದೀನಿ. ನೈವೇದ್ಯ ಇಟ್ಟು ಪೂಜೆ ಎಲ್ಲ ಆದಮೇಲೆ ಈ ರೀತಿ ಮಂಗಳಾರತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅಧಿಕ ಮಾಸದಲ್ಲಿ ನಾವು ಈ ರೀತಿ 33 ರಂಗೋಲಿನ ಹಾಕಿದಾಗ 33 ದೇವತೆಗಳು ನಮ್ಮ ಮನೆಗೆ ಬಂದು ಅವರ ದಿವ್ಯ ಶಕ್ತಿಯಿಂದ ನಮಗೆ ಆಶೀರ್ವಾದ ಮಾಡ್ತಾರೆ ಎಂಬುದು ನಮ್ಮ ಹಿರಿಯರ ನಂಬಿಕೆ. ವೀಕ್ಷಕರೇ, ಅಧಿಕ ಮಾಸದಲ್ಲಿ 33 ನಕ್ಷತ್ರ ರಂಗೋಲಿ ಹೇಗೆ ಹಾಕಬೇಕು, ಹಾಗೆ ನಮ್ಮ ಪುರಾಣಗಳ ಪ್ರಕಾರ ಬ್ರಹ್ಮಾಂಡವನ್ನು ಕಾಯುವ 33 ಮುಖ್ಯ ದೇವತೆಗಳು ಯಾರು ಎಂಬುದನ್ನು ತಿಳ್ಕೊಂಡ್ರೆ ಅಲ್ವಾ? ವೀಕ್ಷಕರೇ, ಈ ಅಧಿಕ ಮಾಸದ ವಿಶೇಷ 33 ನಕ್ಷತ್ರ ರಂಗೋಲಿ ಎಷ್ಟು ದೈವಿಕವಾಗಿ ಕಾಣಿಸ್ತದೆ ಅಲ್ಲ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇದೇ ರೀತಿಯ ಧಾರ್ಮಿಕ ಮತ್ತು ರಂಗೋಲಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.